ನಮಸ್ಕಾರ ನನ್ನ ಎಲ್ಲ ಪ್ರೀತಿಯ ತೆರಿಗೆದಾರರಿಗೆ. ನೀವಿನ್ನೂ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ, ಯಾಕಂದರೆ ನಾನು ಮಾಡುವಂಥ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ತಕ್ಷಣ ನಿಮಗೆ ಬರುತ್ತೆ. ಈಗಾಗಲೇ ಯಾರೆಲ್ಲ ಈ ಖಾತಾಗೆ ಅಪ್ಲೈ ಮಾಡಿದ್ದೀರಾ, ಫೈನಲ್ ಕಾಪಿಯನ್ನು ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಎಲ್ಲ ಬ್ಯಾಂಗ್ಳೂರ್ ಒನ್ ಕಚೇರಿಗಳಲ್ಲಿ ಅವಕಾಶ ಮಾಡಿಕೊಡಲಾಗಿದೆ. ಯಾರ್ಯಾರೆಲ್ಲ ಇನ್ನೂ ಈ ಖಾತಾಗೆ ಅಪ್ಲೈ ಮಾಡಿಲ್ಲ ಅವರಿಗೆ ಹೊಸ ಅಪ್ಲಿಕೇಶನ್ನ ಅಪ್ಲೈ ಮಾಡೋಕ್ಕೂ ಕೂಡ ಫೆಸಿಲಿಟಿ ಇದೆ. ಕೆಲವೊಂದಷ್ಟು ಡಾಕ್ಯುಮೆಂಟ್ಗಳನ್ನು ಜೊತೆಯಲ್ಲಿ ತಗೊಂಡೋಗ್ಬೇಕಾಗತ್ತೆ. ಬ್ಯಾಂಗ್ಳೂರ್ ಒನ್ ಕಚೇರಿಯಲ್ಲಿ ಯಾವುದೇ ಡಾಕ್ಯುಮೆಂಟ್ಗಳನ್ನು ರಿಟೈನ್ ಮಾಡ್ಕೊಳ್ಳಲ್ಲ. ಸ್ಕ್ಯಾನ್ ಮಾಡಿ ನಿಮಗೆ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಗಳನ್ನು ವಾಪಸ್ ಕೊಟ್ಬಿಡ್ತಾರೆ, ನೀವು ವಾಪಸ್ ತೊಗೊಂಡು ಬರ್ಬೋದು. ಅದು ಬಿಟ್ಟು ಬೇರೆ ಯಾವುದೇ ಥರ ವರೀಸ್ ಇಲ್ಲ. ಯಾವುದೆಲ್ಲ ಡಾಕ್ಯುಮೆಂಟ್ ಬೇಕು ಅನ್ನೋದನ್ನು ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. ಲೇಟೆಸ್ಟ್ ಟ್ಯಾಕ್ಸ್ ರಿಸಿಪ್ಟ್ ಬೇಕಾಗತ್ತೆ, ಅಂದರೆ ಪ್ರಾಪರ್ಟಿ ಟ್ಯಾಕ್ಸ್ ರಿಸಿಪ್ಟ್. ಲೇಟೆಸ್ಟ್ ಎಲೆಕ್ಟ್ರಿಸಿಟಿ ಬಿಲ್ ಬೇಕಾಗತ್ತೆ. ಇನ್ ಕೇಸ್ ಪ್ರಾಪರ್ಟಿ ಜಾಯಿಂಟ್ ಓನರ್ಶಿಪ್ ಅಲ್ಲಿ ಇದ್ರೆ ಎಲ್ಲ ಓನರ್ಗಳ ಆಧಾರ್ ಬೇಕಾಗತ್ತೆ. ಸೇಲ್ ಅಗ್ರಿಮೆಂಟ್ ಬೇಕಾಗತ್ತೆ. ಈಗ ಹೇಳುವಂಥ ಡಾಕ್ಯುಮೆಂಟ್ಸ್ಗಳು ಆಪ್ಷನಲ್ ಇರುತ್ತೆ. ಯಾರಿಗೆಲ್ಲ ವಾಟರ್ ಕನೆಕ್ಷನ್ ಕೊಟ್ಟಿದ್ದಾರೆ, ಲೇಟೆಸ್ಟ್ ವಾಟರ್ ಬಿಲ್ ತಗೊಂಡೋಗ್ಬೇಕಾಗತ್ತೆ. ಹಾಗೆ ಇನ್ ಕೇಸ್ ಲ್ಯಾಂಡ್ ಏನಾದರೂ BDA ಇಂದ ಅಲಾಟ್ ಆಗಿದ್ರೆ ಅಥವಾ ಬೇರೆ ಸೊಸೈಟಿಗಳಿಂದ ಅಲಾಟ್ ಆಗಿದ್ರೆ ಲ್ಯಾಂಡ್ ಅಲಾಟ್ಮೆಂಟ್ ಲೆಟರ್ನ ಕೊಡಬೇಕಾಗತ್ತೆ. ಇನ್ ಕೇಸ್ DC ಕನ್ವರ್ಷನ್ ಲ್ಯಾಂಡ್ ಅಥವಾ BMRDA ಅಪ್ರೂವ್ಡ್ ಲ್ಯಾಂಡ್ ಇದ್ರೆ ಅಪ್ರೂವಲ್ ಲೆಟರ್ ಅನ್ನ ಸಬ್ಮಿಟ್ ಮಾಡಬೇಕಾಗತ್ತೆ. ಅದ್ರ ಜೊತೆಗೆ ಲೇಔಟ್ ಅಪ್ರೂವಲ್ ಪ್ಲಾನ್ ಏನಾದರೂ ನಿಮ್ಮ ಹತ್ರ ಇದೆ ಅಂತಂದ್ರೆ ಅದನ್ನ ಕೊಡಬೇಕಾಗತ್ತೆ. ಬಿಲ್ಡಿಂಗ್ ಏನಾದರೂ BBMP ಇಂದ ನೀವು ಪ್ಲಾನ್ ಅನ್ನ ಅಪ್ರೂವ್ಡ್ ಪ್ಲಾನ್ ಏನಾದ್ರು ತಗೊಂಡಿದ್ರೆ ಅದನ್ನು ಕೂಡ ತಗೊಂಡು ಹೋಗ್ಬೇಕಾಗತ್ತೆ. ಹಾಗೆ ಯಾರೆಲ್ಲ ನೀವೇ ಇಂಡಿವಿಜುವಲ್ ಆಗಿ ನಾವೇ ಅಪ್ಲೈ ಮಾಡ್ಕೊಳ್ತೀವಿ, ನಾವು ಬ್ಯಾಂಗ್ಳೂರ್ ಹೋಗಲ್ಲ ಅನ್ನೋಂಥವ್ರಿಗೆ ಹೇಗೆ ಮಾಡೋದು ಅನ್ನೋಂಥ ವಿಡಿಯೋ ಲಿಂಕ್ ಅನ್ನ ನಾನು ಡೆಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿದ್ದೀನಿ. ಸೊ ನೀವು ವಿಡಿಯೋ ನೋಡಿ ನೀವೇ ಸ್ವತಃ ಅಪ್ಲೈ ಮಾಡ್ಕೊಳ್ಬೋದು. ಹಾಗೆ ಯಾರಿಗೆಲ್ಲ ತಕ್ಷಣಕ್ಕೆ ನೀವು ಈ ಖಾತಾ ಮಾಡ್ಕೊಳ್ಳಿ ಅಂತ ಅಡ್ವೈಸ್ ಮಾಡ್ತೀನಿ ಅಂದ್ರೆ, ಯಾರ್ಯಾರೆಲ್ಲ ಪ್ರಾಪರ್ಟಿ ಸೇಲ್ ಮಾಡಬೇಕು ಅಂತಿದ್ದೀರಾ, ಸೊ ವಿತೌಟ್ ಈ ಖಾತಾ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಆಗಲ್ಲ. ಸೊ ನೀವು ಅಡ್ವಾನ್ಸ್ ಎಲ್ಲ ತಗೊಂಡು ಸೇಲ್ ಡೀಡ್ ಎಲ್ಲ ಮಾಡಿಕೊಂಡು ದೆನ್ ಫೈನಲಿ ಇನ್ನೇನು ರಿಜಿಸ್ಟ್ರೇಷನ್ಗೆ ಹೋಗ್ಬೇಕು, ಆಗ ಈ ಖಾತಾ ಇಲ್ಲ ಅಂತ ಅನ್ನುವಂಥ ಟೈಮಲ್ಲಿ ನೀವು ಫರ್ದರ್ ಡಿಲೇಸ್ನ ಅವಾಯ್ಡ್ ಮಾಡೋಕೆ ಪ್ರಾಪರ್ಟಿ ಸೇಲ್ಗೆ ಇಟ್ಟಿರೋ ಅಂಥವ್ರು ತಕ್ಷಣಕ್ಕೆ ಈ ಖಾತಾನ ಮಾಡ್ಕೊಳ್ಳಿ. ಉಳಿದಿರೋ ಅಂಥವ್ರಿಗೆ ಈ ಖಾತಾ ಮಾಡ್ಕೊಳ್ಳೋಕ್ಕೆ ಸಾಕಷ್ಟು ಟೈಮ್ ಇದೆ, ತಕ್ಷಣ ಈಗಲೇ ಮಾಡ್ಕೊಳ್ಬೇಕು ಅನ್ನೋಂಥ ಮ್ಯಾಂಡೇಟರಿ ರೂಲ್ಸ್ ಏನೂ ಇಲ್ಲ. ಸೊ ಸಾವಕಾಶವಾಗಿ ನೀವು ಈ ಖಾತಾಗೆ ಅಪ್ಲೈ ಮಾಡ್ಕೊಳ್ಬೋದು. ಹಾಗಂತ ಎಲ್ಲ ಒಂದೇ ಸತಿ ಬ್ಯಾಂಗ್ಳೂರ್ ಒನ್ ಕಚೇರಿಯಲ್ಲಿ ಹೋಗಿ ಕ್ರೌಡ್ ಮಾಡ್ಕೊಳ್ಳೋದು ಅಥವಾ ಕ್ಯೂ ಅಲ್ಲಿ ನಿಂತ್ಕೊಳ್ಳೋದು ಈ ಥರ ಎಲ್ಲ ಏನು ನೆಸೆಸಿಟಿ ಇಲ್ಲ. ಯಾವಾಗ ಟೈಮ್ ಇರುತ್ತೆ ಆ್ಯಂಡ್ ಫ್ರೀ ಇರುತ್ತೆ ಆಫೀಸಲ್ಲಿ, ಸೊ ಅಂದರೆ ಬ್ಯಾಂಗ್ಳೂರ್ ಒನ್ ಕಚೇರಿಯಲ್ಲಿ ಯಾವಾಗ ಫ್ರೀ ಇರುತ್ತೆ, ಕ್ರೌಡ್ ಇರಲ್ಲ, ಆವಾಗ ನೀವು ಹೋಗಿ ಅಪ್ಲೈ ಮಾಡ್ಕೊಳ್ಬೋದು. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಬೇರೆ ಏನಾದರೂ ಕ್ವಶನ್ಸ್ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಕಾನ್ಫಿಡೆನ್ಷಿಯಲ್ ಇತ್ತು ಅಂತಂದರೆ ನನ್ನ ವಾಟ್ಸಪ್ ನಂಬರ್ನ ಡೆಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿದ್ದೀನಿ, ನೀವು ವಾಟ್ಸಪ್ ಮೆಸೇಜ್ ಕೂಡ ಡ್ರಾಪ್ ಮಾಡ್ಬೋದು. ನಮ್ಮ ಕರ್ನಾಟಕ, ನಮ್ಮ ಕನ್ನಡ, ನಮ್ಮ ಹೆಮ್ಮೆ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರಗಳು.